ನಮಸ್ಕಾರ ವೀಕ್ಷಕರೇ, ನಿಮ್ಮ ಹೊಟ್ಟೆಯ ಕೊಬ್ಬು ಕಡಿಮೆಯಾಗುತ್ತಿಲ್ಲವೇ? ಎಷ್ಟು ಪ್ರಯತ್ನ ಮಾಡಿದರೂ ತೂಕ ಇಳಿಯುತ್ತಿಲ್ಲವೇ? ಹಾಗಿದ್ದರೆ ಇಂದಿನ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಯಾಕಂದರೆ ಇಂದು ನಾವು ಹೇಳುವುದು ಒಂದು ಸರಳ ಮನೆಮದ್ದು, ಆದರೆ ಅದರ ಪರಿಣಾಮ ಅಚ್ಚರಿ ಮೂಡಿಸುವಷ್ಟು ಶಕ್ತಿಯುತ. ವೀಕ್ಷಕರೇ, ಇಂದಿನ ಜೀವನ ಶೈಲಿಯಲ್ಲಿ ತೂಕ ಹೆಚ್ಚಾಗುವುದು, ಬೆಲ್ಲಿ ಫ್ಯಾಟ್ ಜಮೆಯಾಗುವುದು, ದೇಹ ಹಗುರವಾಗಿಲ್ಲ ಅನ್ನಿಸುವುದು ತುಂಬ ಕಾಮನ್ ಆಗಿದೆ. ಬೆಳಗ್ಗೆ ಎದ್ದಾಗಲೇ ಆಲಸ್ಯ, ಸ್ವಲ್ಪ ನಡೆದರೂ ದಣಿವು, ಊಟ ಮಾಡಿದ ನಂತರ ಹೊಟ್ಟೆ ತುಂಬ ಭಾರವಾಗಿರುವ ಅನುಭವ, ಇವುಗಳೆಲ್ಲ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಸ್ಲೋ ಆಗಿರುವ ಸೂಚನೆಗಳು. ಆದರೆ ಸಿಕ್ಕಾಪಟ್ಟೆ ಡಯಟ್ ಅಥವಾ ಕಠಿಣ ವ್ಯಾಯಾಮ ಇಲ್ಲದೆ ಕೂಡ ನಾವು ತೂಕವನ್ನು ನಿಯಂತ್ರಿಸಬಹುದು. ಅದು ಸರಿಯಾದ ನೈಸರ್ಗಿಕ ವಿಧಾನಗಳಿಂದ. ದೇಹದಲ್ಲಿ ಕೊಬ್ಬು ಹೆಚ್ಚಾಗುವುದಕ್ಕೆ ಮುಖ್ಯ ಕಾರಣ ಅಜೀರ್ಣ ಮತ್ತು ಸ್ಲೋ ಮೆಟಬಾಲಿಸಮ್. ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಅದು ಎನರ್ಜಿಯಾಗಿ ಬಳಸಲಾಗುವುದಿಲ್ಲ. ಬದಲಾಗಿ ಅದು ಫ್ಯಾಟ್ ಆಗಿ ದೇಹದಲ್ಲಿ ಸಂಗ್ರಹವಾಗುತ್ತದೆ. ವಿಶೇಷವಾಗಿ ಹೊಟ್ಟೆ, ಸೊಂಟ, ತೊಡೆ ಭಾಗಗಳಲ್ಲಿ ಕೊಬ್ಬು ಜಮೆಯಾಗುತ್ತದೆ. ಇದರಿಂದ ನಮ್ಮ ದೇಹದ ಆಕಾರ ಬದಲಾಗುತ್ತದೆ ಮತ್ತು ಆರೋಗ್ಯಕ್ಕೂ ಅಪಾಯ ಉಂಟಾಗುತ್ತದೆ. ಇಂತಹ ಸಮಸ್ಯೆಗಳಿಗೆ ನಾವು ತಕ್ಷಣವೇ ಮೆಡಿಸಿನ್ಗಳಿಗೆ ಹೋಗುವ ಬದಲು ಮೊದಲು ನೈಸರ್ಗಿಕ ವಿಧಾನಗಳನ್ನು ಪ್ರಯತ್ನಿಸುವುದು ಉತ್ತಮ. ಯಾಕಂದರೆ ನೈಸರ್ಗಿಕ ಮನೆಮದ್ದುಗಳು ನಮ್ಮ ದೇಹಕ್ಕೆ ಸೈಡ್ ಎಫೆಕ್ಟ್ ಕೊಡದೆ ನಿಧಾನವಾಗಿ ಆದರೆ ಶಾಶ್ವತ ಪರಿಹಾರವನ್ನು ಕೊಡುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿ ಇರುವ ಕೆಲವು ಪದಾರ್ಥಗಳು ನಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲವು. ಈ ದಿನ ನಾವು ಬಳಸುವ ಮುಖ್ಯ ಪದಾರ್ಥಗಳು ಅಜ್ವೈನ್ ಅಂದರೆ ಓಮ, ತುಳಸಿ ಎಲೆಗಳು ಮತ್ತು ಲಿಂಬೆ. ಇವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುವ ಪದಾರ್ಥಗಳು. ಆದರೆ ಇವುಗಳ ಶಕ್ತಿ ನಿಮಗೆ ಗೊತ್ತಾದರೆ ನೀವು ಆಶ್ಚರ್ಯಪಡುತ್ತೀರಿ. ಅಜ್ವೈನ್ ತೂಕ ಇಳಿಸುವಲ್ಲಿ ನೇರವಾಗಿ ಫ್ಯಾಟ್ ಕರಗಿಸುವ ಔಷಧಿಯಲ್ಲ, ಆದರೆ ಇದು ದೇಹದ ಒಳಗಿನ ಪ್ರಮುಖ ಕ್ರಿಯೆಗಳನ್ನು ಸುಧಾರಿಸಿ ತೂಕ ಕಡಿಮೆಯಾಗಲು ಬಹಳ ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ ಇದು ನಿಮ್ಮ ದೇಹವನ್ನು ಫ್ಯಾಟ್ ಬರ್ನ್ ಮಾಡುವ ಮೋಡ್ಗೆ ತರುತ್ತದೆ. ಮೊದಲಿಗೆ ಅಜ್ವೈನ್ ಜೀರ್ಣಕ್ರಿಯೆಯನ್ನು ತುಂಬ ಉತ್ತಮಗೊಳಿಸುತ್ತದೆ. ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಅದು ಕೊಬ್ಬಾಗಿ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಅಜ್ವೈನ್ನಲ್ಲಿರುವ ಥೈಮಾಲ್ ಎಂಬ ನೈಸರ್ಗಿಕ ಸಂಯುಕ್ತವು ಜೀರ್ಣ ಎಂಜೈಮ್ಗಳನ್ನು ಸಕ್ರಿಯಗೊಳಿಸುತ್ತದೆ. ಇದರಿಂದ ಆಹಾರ ಬೇಗ ಜೀರ್ಣವಾಗುತ್ತದೆ ಮತ್ತು ಫ್ಯಾಟ್ ಆಗಿ ಸ್ಟೋರ್ ಆಗುವುದನ್ನು ಕಡಿಮೆ ಮಾಡುತ್ತದೆ. ಇದು ಮೆಟಬಾಲಿಸಮ್ ಅನ್ನು ಬೂಸ್ಟ್ ಮಾಡುತ್ತದೆ. ಮೆಟಬಾಲಿಸಮ್ ಎಂದರೆ ದೇಹದ ಕ್ಯಾಲೋರಿಗಳನ್ನು ಎನರ್ಜಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆ. ಅಜ್ವೈನ್ ಸೇವಿಸಿದಾಗ ಈ ಪ್ರಕ್ರಿಯೆ ಸ್ವಲ್ಪ ವೇಗವಾಗುತ್ತದೆ. ಇದರಿಂದ ದೇಹ ಹೆಚ್ಚು ಕ್ಯಾಲೋರಿಗಳನ್ನು ಬಳಸುತ್ತದೆ, ಪರಿಣಾಮವಾಗಿ ತೂಕ ಇಳಿಯಲು ಸಹಾಯವಾಗುತ್ತದೆ. ಅಜ್ವೈನ್ ಗ್ಯಾಸ್, ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ. ಹಲವಾರು ಜನರು ನನ್ನ ಹೊಟ್ಟೆ ದೊಡ್ಡದಾಗಿದೆ ಎಂದು ಭಾವಿಸುತ್ತಾರೆ, ಆದರೆ ಅದು ಕೆಲವೊಮ್ಮೆ ಬ್ಲೋಟಿಂಗ್ ಆಗಿರಬಹುದು. ಅಜ್ವೈನ್ ಇದನ್ನು ಕಡಿಮೆ ಮಾಡಿ ಹೊಟ್ಟೆಯನ್ನು ಫ್ಲ್ಯಾಟ್ ಆಗಿ ಕಾಣುವಂತೆ ಮಾಡುತ್ತದೆ. ಇದು ದೇಹದಲ್ಲಿನ ಟಾಕ್ಸಿನ್ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಅನಾವಶ್ಯಕ ಕಸದ ಪದಾರ್ಥಗಳು ಜಮೆಯಾಗಿದ್ದರೆ ತೂಕ ಕಡಿಮೆಯಾಗುವುದಿಲ್ಲ. ಅಜ್ವೈನ್ ಇದನ್ನು ಕ್ಲೀನ್ ಮಾಡುವಲ್ಲಿ ಸಹಾಯಕವಾಗುತ್ತದೆ. ಅಜ್ವೈನ್ ಹಸಿವು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ. ಕಡಿಮೆ ಕ್ಯಾಲೋರಿ ತೆಗೆದುಕೊಂಡರೆ ತೂಕ ಕಡಿಮೆಯಾಗುವುದು ಸಹಜ. ಇನ್ನು ತುಳಸಿ ಒಂದು ಸಾಮಾನ್ಯ ಸಸ್ಯ ಅಲ್ಲ. ಇದು ನೈಸರ್ಗಿಕವಾಗಿ ದೇಹವನ್ನು ಒಳಗಿನಿಂದ ಕ್ಲೀನ್ ಮಾಡುವ ಶಕ್ತಿಯುತ ಔಷಧೀಯ ಗಿಡ. ತುಳಸಿ ದೇಹದ ಮೆಟಬಾಲಿಸಮನ್ನು ನೈಸರ್ಗಿಕವಾಗಿ ಬೂಸ್ಟ್ ಮಾಡುತ್ತದೆ. ಮೆಟಬಾಲಿಸಮ್ ವೇಗವಾದರೆ ನಾವು ತಿನ್ನುವ ಆಹಾರ ಫ್ಯಾಟ್ ಆಗಿ ಸಂಗ್ರಹವಾಗುವುದಿಲ್ಲ, ಅದು ಎನರ್ಜಿಯಾಗಿ ಬಳಸಲ್ಪಡುತ್ತದೆ. ಇದರಿಂದ ದೇಹದ ಕೊಬ್ಬು ನಿಧಾನವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ. ನಮ್ಮ ದೇಹದಲ್ಲಿ ಹಲವಾರು ವಿಷ ಪದಾರ್ಥಗಳು ಸೇರುತ್ತದೆ. ಇದು ತೂಕ ಹೆಚ್ಚಾಗಲು ಒಂದು ಕಾರಣ. ತುಳಸಿ ದೇಹವನ್ನು ಡಿಟಾಕ್ಸ್ ಮಾಡಿ ಈ ಟಾಕ್ಸಿನ್ಗಳನ್ನು ಹೊರಹಾಕುತ್ತದೆ. ದೇಹ ಕ್ಲೀನ್ ಆಗಿದ್ದರೆ ತೂಕ ಇಳಿಸುವ ಪ್ರಕ್ರಿಯೆ ಸುಲಭವಾಗುತ್ತದೆ. ತುಳಸಿ ನಮ್ಮ ಅಂತರಗಳ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇದು ಗುಡ್ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತದೆ. ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಜೀರ್ಣಕ್ರಿಯೆ ಸರಿಯಾಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿದ್ದರೆ ಫ್ಯಾಟ್ ಜಮೆಯಾಗುವುದಿಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ, ಸ್ಟ್ರೆಸ್ ಕೂಡ ತೂಕ ಹೆಚ್ಚಾಗಲು ತುಂಬ ಪ್ರಮುಖ ಕಾರಣ. ತುಳಸಿ ಒಂದು ನೈಸರ್ಗಿಕ ಸ್ಟ್ರೆಸ್ ರಿಲೀವರ್. ಇದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತದೆ. ಸ್ಟ್ರೆಸ್ ಕಡಿಮೆಯಾದರೆ ಎಮೋಷನಲ್ ಈಟಿಂಗ್ ಕೂಡ ಕಡಿಮೆಯಾಗುತ್ತದೆ.
ತುಳಸಿ ದೇಹದ ಫ್ಯಾಟ್ ಬರ್ನಿಂಗ್ ಪ್ರಕ್ರಿಯೆಯನ್ನು ಸಪೋರ್ಟ್ ಮಾಡುತ್ತದೆ. ಇದು ಲಿವರ್ ಫಂಕ್ಷನ್ ಅನ್ನು ಸುಧಾರಿಸಿ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಬ್ರೇಕ್ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ನಿಂಬೆ ರಸದಲ್ಲಿರುವ ವಿಟಮಿನ್ ಸಿ ದೇಹದ ಮೆಟಬಾಲಿಸಮ್ ಅನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತದೆ. ಮೆಟಬಾಲಿಸಮ್ ವೇಗವಾದರೆ ದೇಹದ ಹೆಚ್ಚು ಕ್ಯಾಲೋರಿಗಳನ್ನು ಬಳಕೆ ಮಾಡುತ್ತದೆ. ಇದರಿಂದ ನಿಧಾನವಾಗಿ ತೂಕ ಇಳಿಕೆಗೆ ಸಹಾಯವಾಗುತ್ತದೆ. ನಿಂಬೆ ನೀರು ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹ ಕ್ಲೀನ್ ಆಗಿದ್ದರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಇದು ತೂಕ ಇಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಂಬೆ ನೀರು ಹೊಟ್ಟೆಯ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿದ್ದರೆ ಆಹಾರ ಫ್ಯಾಟ್ ಆಗಿ ಜಮೆಯಾಗುವುದಿಲ್ಲ. ನಿಂಬೆ ನೀರು ಕುಡಿದರೆ ಹಸಿವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇದರಿಂದ ನೀವು ಹೆಚ್ಚು ತಿನ್ನುವುದನ್ನು ತಪ್ಪಿಸಬಹುದು. ಇದು ಕ್ಯಾಲೋರಿ ಇಂಟೇಕ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಹಳ ಜನರು ದಿನವಿಡೀ ಸಾಕಷ್ಟು ನೀರು ಕುಡಿಯುವುದಿಲ್ಲ. ನಿಂಬೆ ನೀರು ಕುಡಿಯುವುದರಿಂದ ದೇಹ ಹೈಡ್ರೇಟ್ ಆಗಿರುತ್ತದೆ. ಹೈಡ್ರೇಷನ್ ಚೆನ್ನಾಗಿದ್ದರೆ ಫ್ಯಾಟ್ ಬರ್ನಿಂಗ್ ಪ್ರಕ್ರಿಯೆ ಸುಧಾರಿಸುತ್ತದೆ. ಈ ಡ್ರಿಂಕ್ ತಯಾರಿಸಲು ಒಂದು ಪಾತ್ರೆಯಲ್ಲಿ 1 ಕಪ್ ನೀರು ತೆಗೆದುಕೊಳ್ಳಿ. ಅದರಲ್ಲಿ 1 ಚಮಚ ಅಜ್ವೈನ್ ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಕೆಲವು ತುಳಸಿ ಎಲೆಗಳನ್ನು ಸೇರಿಸಿ ಮತ್ತೆ ಕುದಿಸಿ. ನಂತರ ಅದನ್ನು ತಣ್ಣಗಾಗಲು ಬಿಡಿ. ಕೊನೆಗೆ ಅದಕ್ಕೆ ಸ್ವಲ್ಪ ಲಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಡ್ರಿಂಕ್ಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಅತ್ಯುತ್ತಮ. ಇದರಿಂದ ದೇಹಕ್ಕೆ ಇದರ ಲಾಭ ಹೆಚ್ಚು ಸಿಗುತ್ತದೆ. ನಿಯಮಿತವಾಗಿ ಸೇವಿಸಿದರೆ ನಿಧಾನವಾಗಿ ದೇಹದ ತೂಕ ಕಡಿಮೆಯಾಗುತ್ತದೆ ಮತ್ತು ಬೆಲ್ಲಿ ಫ್ಯಾಟ್ ಇಳಿಯಲು ಸಹಾಯವಾಗುತ್ತದೆ. ಬಹಳ ಜನರು ಈ ಡ್ರಿಂಕ್ ಕುಡಿದರೂ ಫಲಿತಾಂಶ ಕಾಣುವುದಿಲ್ಲ. ಯಾಕಂದರೆ ಅವರು ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ಜಂಕ್ ಫುಡ್ ತಿನ್ನುವುದು, ಹೆಚ್ಚು ಸಕ್ಕರೆ ಸೇವಿಸುವುದು, ವ್ಯಾಯಾಮ ಮಾಡದಿರುವುದು ಮತ್ತು ಸರಿಯಾದ ನಿದ್ರೆ ಇಲ್ಲದೆ ಇರುವುದು. ಈ ತಪ್ಪುಗಳನ್ನು ತಪ್ಪಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ. ತೂಕ ಕಡಿಮೆ ಮಾಡಲು ಕೇವಲ 1 ಡ್ರಿಂಕ್ ಸಾಕಾಗುವುದಿಲ್ಲ. ದಿನಕ್ಕೆ ಕನಿಷ್ಠ 20 ರಿಂದ 30 ನಿಮಿಷ ನಡೆಯುವುದು, ಹೆಚ್ಚು ನೀರು ಕುಡಿಯುವುದು, ಆರೋಗ್ಯಕರ ಆಹಾರ ಸೇವಿಸುವುದು ತುಂಬ ಮುಖ್ಯ. ಈ ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಈ ಡ್ರಿಂಕನ್ನು ನಿಯಮಿತವಾಗಿ ಬಳಸಿದರೆ 1 ವಾರದಲ್ಲಿ ದೇಹ ಹಗುರವಾಗುತ್ತದೆ. 2 ವಾರಗಳಲ್ಲಿ ಬ್ಲೋಟಿಂಗ್ ಕಡಿಮೆಯಾಗುತ್ತದೆ. 3 ರಿಂದ 4 ವಾರಗಳಲ್ಲಿ ತೂಕ ನಿಧಾನವಾಗಿ ಇಳಿಯಲು ಶುರುವಾಗುತ್ತದೆ. ಅತಿಯಾದ ಅಸಿಡಿಟಿ ಇರುವವರು, ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳು ಈ ಡ್ರಿಂಕ್ ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ತೂಕ ಕಡಿಮೆ ಮಾಡುವುದು 1 ದಿನದ ಕೆಲಸ ಅಲ್ಲ, ಅದು ನಿರಂತರ ಪ್ರಯತ್ನ. ನೀವು ಕನ್ಸಿಸ್ಟೆನ್ಸಿ ಇಟ್ಟುಕೊಂಡರೆ ಫಲಿತಾಂಶ ಖಂಡಿತ ಸಿಗುತ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಇಂದಿನಿಂದಲೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಈ ಸರಳ ಮನೆಮದ್ದು ನಿಮ್ಮ ಜೀವನವನ್ನು ಬದಲಿಸಬಹುದು. ಇಂತಹ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಆರೋಗ್ಯವಾಗಿರಿ, ಫಿಟ್ ಆಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.